ಸರ್ ಈಗ ಬ್ಯಾಂಗ್ಳೂರಲ್ಲಿ ಡಸ್ಟ್ ಅಲರ್ಜಿ ಪ್ರಕರಣಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ. ಯಾರನ್ನ ನೋಡಿದ್ರು ಕೂಡ ನಮಗೆ ಶೀತ ಥರ ಆಗ್ತಾ ಇದೆ, ಗಂಟ್ಲು ಕೆಡ್ತಾ ಇದೆ. ಸಾಮಾನ್ಯವಾಗಿ ಎಲ್ಲ ಅನ್ಕೋತಾ ಇರೋದು ನಮ್ಗೆ ಶೀತ ಆಗ್ತಾ ಇದೆ. ಬೇಸಿಗೆಯಲ್ಲಿ ಯಾಕೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ಏನು ಕಾರಣ? ಮೊದಲನೇದಾಗಿ ಇದೇನು ನೀವು ಟಾಪಿಕ್ ತೊಗೊಂಡಿದ್ದೀರಾ ಪಬ್ಲಿಕ್ ಟಿವಿಯಿಂದ, ತುಂಬ ಒಳ್ಳೆ ಟಾಪಿಕ್ಕು. ನಾವು ಕೂಡ ಈ ರೀತಿಯಾದಂಥ ಹೆಚ್ಚಾಗಿರುವಂಥ ಕೇಸಸ್ಗಳನ್ನು ಇವಾಗ ಪ್ರಾಕ್ಟೀಸಲ್ಲಿ ನೋಡ್ತಾ ಇದ್ದೇವೆ ಕ್ಲಿನಿಕಲ್ಲಿ. ಯಾಕೆ ಇದು ಹೆಚ್ಚಾಗ್ತಿದೆ, ನೀವೇನು ಬೇಸಿಗೆಯಲ್ಲಿ ಅಂತ ಹೇಳಿದ್ರಿ, ಖಂಡಿತವಾಗ್ಲೂ ಬೇಸಿಗೆಯಲ್ಲಿ ಇದು ಹೆಚ್ಚಾಗೇ ಆಗುತ್ತೆ. ಅದಲ್ಲದೆ ಜನರಲ್ಲಾಗಿ ಏನು ಅಲರ್ಜಿಕ್ ಕೋಲ್ಡ್, ಅಲರ್ಜಿಕ್ ಕಾಫ್ ಅಂತ ಹೇಳ್ತಿದ್ದೇವೆ ನಾವು, ಅದು ಜಾಸ್ತಿ ಆಗ್ತಾನೇ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂತ ಹೇಳಿದರೆ ಎರಡು. ಒಂದು ಏನು ವಾಯು ಮಾಲಿನ್ಯ ಅಂತ ಹೇಳ್ತೇವೆ, ಅದು ಜಾಸ್ತಿ ಇದ್ದರೂ ಕೂಡ ಇಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಏನಿರುತ್ತೆ ಅದು ಜಾಸ್ತಿ ಇತ್ತು ಅಂತ ಹೇಳಿದರೆ ಈ ರೀತಿ ಆಗಲ್ಲ. ಸೊ ರೋಗ ನಿರೋಧಕ ಶಕ್ತಿನೂ ಕೂಡ ಕಡಿಮೆ ಆಗ್ತಿದೆ ನಮ್ಮ ಇತ್ತೀಚಿನ ಒಂದು ಆಹಾರ ಪದ್ಧತಿ ಮತ್ತು ಅವ್ಯಾಯಾಮ, ಜಡತ್ವದ ಜೀವನದಿಂದ. ಅದಲ್ಲದೆ ಅದರ ಜೊತೆ ಈ ವಾಯು ಮಾಲಿನ್ಯನೂ ಜಾಸ್ತಿ ಆಗಿರೋದ್ರಿಂದ ಈ ರೀತಿಯಾದಂಥ ಅಲರ್ಜೀಸ್ಗಳು ಹೆಚ್ಚಾಗ್ತಿದೆ ಅಂತ ನನ್ನ ಅನಿಸಿಕೆ. ಓಕೆ, ಸಾಮಾನ್ಯವಾಗಿ ಸರ್ ಈಗ ತಮ್ಮ ಬಳಿಗೆ ಬರುವಂಥವ್ರು ಈ ಸಮಸ್ಯೆಗಳನ್ನು ತೆಗೆದುಕೊಂಡು ಏನು ಹೇಳ್ತಾ ಇದ್ದಾರೆ, ಹೇಗಿರುತ್ತೆ ಪರಿಸ್ಥಿತಿ, ಕಂಡೀಷನ್ಸ್ ಹೇಗಿದೆ? ಹೌದು, ನಾವಿದಕ್ಕೆ ಕ್ಲಿನಿಕಲ್ ಫೀಚರ್ಸ್ ಅಂತ ಹೇಳ್ತೇವೆ ಅಥವಾ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಅಲರ್ಜಿಕ್ ಕೋಲ್ಡ್ ಇರ್ಬೋದು, ಅಲರ್ಜಿಕ್ ಕಾಫ್ ಇರ್ಬೋದು. ಹೆಚ್ಚಾಗಿ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 50ರಿಂದ 100 ಸ್ನೀಸಿಂಗ್ ಆಗುತ್ತೆ, ಸೀನ್ ಬರುತ್ತೆ. ಅದು ಹೆಂಗೆ ಅಂತ ಹೇಳಿದರೆ, ಸರ್ ನಾನು ಬೆಳಿಗ್ಗೆ 5 ಗಂಟೆ, 5:30, 6 ಗಂಟೆಗೆ ಎದ್ದೆ ಅಂದರೆ ಒಂದು 50-100 ಸ್ನೀಸ್ ಬರುತ್ತೆ. ಅದಕ್ಕೆ ನಾನು ಏನು ಮಾಡ್ತೇನೆ ಅಂದರೆ ಎದ್ದೇಳೋದಿಲ್ಲ ಸರ್, 9 ಗಂಟೆಗೆ ಎದ್ದೇಳ್ತೇನೆ, ಆವಾಗ ಒಂದು 10 ಬರುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಇದರಿಂದ ಅವರ ಒಂದು ರುಟೀನ್ ಏನಿದೆ ಅದು ಅಫೆಕ್ಟ್ ಆಗ್ತಾ ಇದೆ. 9 ಗಂಟೆ 10 ಗಂಟೆಗೆ ಎದ್ದರು ಅಂದರೆ ಮಕ್ಕಳಿದ್ರೆ ಶಾಲೆಗೆ ಹೋಗ್ಲಿಕ್ಕಾಗಲ್ಲ, ಮಧ್ಯವಯಸ್ಕರಿದ್ರು ಅಂದರೆ ಕೆಲಸಕ್ಕೆ ಹೋಗ್ಲಿಕ್ಕಾಗಲ್ಲ, ಅಥವಾ ಅವರು ದಿನನಿತ್ಯದ ಏನು ಕಾರ್ಯಗಳಿರುತ್ತೆ ಅದನ್ನು ಮಾಡಲಿಕ್ಕಾಗಲ್ಲ. ಸೊ ಈ ರೀತಿಯಾದಂಥ ತೊಂದರೆ ಅವರ ಒಂದು ರುಟೀನನ್ನು ಅಫೆಕ್ಟ್ ಮಾಡ್ತಾ ಇದೆ. ಯಾಕೆ ಇವತ್ತಿಗೆ ಇದು ಮಾಧ್ಯಮಕ್ಕೆ ರೀಚ್ ಆಗಿದೆ ಈ ರೀತಿಯ ತೊಂದರೆ ಅಂತ ಹೇಳಿದರೆ, ಇದು ಮುಂಚೆನೂ ಇತ್ತು. ಯಾಕೆ ಇದು ಇವಾಗ ಮಾಧ್ಯಮಕ್ಕೆ ರೀಚ್ ಆಗಿದೆ ಅಂತ ಹೇಳಿದರೆ, ಜನಸಾಮಾನ್ಯರ ಒಂದು ರುಟೀನ್ ಏನಿತ್ತು ಅದನ್ನು ಅಫೆಕ್ಟ್ ಯಾವುದಾದ್ರೂ ಮಾಡ್ತು ಅಂತ ಹೇಳಿದರೆ ಆವಾಗ ಇದು ದೊಡ್ಡದೊಂದು ತೊಂದರೆ ಅಂತ ಅನಿಸಿ ಆ ಮಾಧ್ಯಮಕ್ಕೂ ಕೂಡ ರೀಚ್ ಆಗಿದೆ. ಓಕೆ, ಎಷ್ಟು ಪರ್ಸೆಂಟ್ ಸರ್ ತಮಗೆ ಗೊತ್ತಿರುವಾಗ ಎಷ್ಟು ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾವು ನೋಡ್ತಾ ಹೋದರೆ ದಿನೇ ದಿನೇ ಇದು ಹೆಚ್ಚಾಗ್ತಾ ಇರೋದನ್ನು ನಾನು ನೋಡ್ತಾ ಇದ್ದೇನೆ. ನನಗನ್ಸಿರುವ ಹಾಗೆ ಸ್ವಲ್ಪ ನಾವೇನು ರಿಸರ್ಚ್ ಮಾಡಿರ್ತೇವೆ, ನಾವು ವೀಡಿಯೋಸ್ ಮಾಡ್ತಾ ಇರ್ತೇವೆ, ನ್ಯೂಸ್ ಓದ್ತಾ ಇರ್ತೇವೆ ಅಥವಾ ಮಾಧ್ಯಮ ನೋಡ್ತಾ ಇರ್ತೇವೆ, 25ರಿಂದ 30% ಅಷ್ಟು ಲಾಸ್ಟ್ 1.5-2 ತಿಂಗಳಲ್ಲಿ ಈ ರೀತಿಯಾದಂಥ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಹೆಚ್ಚಾಗಿರುವಂಥದ್ದನ್ನು ನಾನು ನೋಡಿದ್ದೇನೆ ಖಂಡಿತವಾಗ್ಲೂ ನನ್ನ ಪ್ರಾಕ್ಟೀಸಲ್ಲಿ. ಪ್ಲಸ್ ಅದರ ಹಿಂದೆ ಡೇಟಾ ಕೂಡ ಇದೆ, ನ್ಯೂಸ್ ಇರಬಹುದು ಅಥವಾ ರಿಸರ್ಚ್ ಇರಬಹುದು, ಇದೆಲ್ಲದರಲ್ಲೂ ಕೂಡ ನೋಡಿದರೆ 25 ಅಥವಾ 28-30% ಅಷ್ಟು ಹೆಚ್ಚಾಗಿರುವಂತಹ ಒಂದು ಸಾಧ್ಯತೆಗಳಿದೆ. ಏನು ಈಗ ಹೆಚ್ಚು ಎಫೆಕ್ಟ್ ಆಗುವಂಥದ್ದು ಯಾವ ರೀತಿ ಅಂದರೆ ವಯೋಮಾನಗಳು, ಚಿಕ್ಕವರು, ತುಂಬ ವಯಸ್ಸಾದವರು ಅಥವಾ ಮಧ್ಯಮ ವಯಸ್ಸು, ಯಾರಿಗೆ ಜಾಸ್ತಿ? ಸೊ ಇದರಲ್ಲಿ ಎಲ್ಲಕ್ಕಿಂತ ಜಾಸ್ತಿ ತೊಂದರೆ ಆಗೋದು ಮಕ್ಕಳೇ ಹೊರಗಡೆ ಇರ್ತಾರೆ, ಬಿಸಿಲಲ್ಲಿರ್ತಾರೆ, ಧೂಳಲ್ಲಿ ಆಡ್ತಿರ್ತಾರೆ, ಅಥವಾ ಎಲ್ಲೋ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ. ಡಸ್ಟ್ ಅಲರ್ಜಿ ಅಂತ ಏನು ಹೇಳ್ತೀರಾ ನೀವು, ಓಲ್ಡ್ ಡಸ್ಟ್ ಅಂತ ಹೇಳ್ತೇವೆ. ಆ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ, ಯಾವುದೋ ಒಂದು ತೊಂದರೆಯಿಂದ ನಿಂತ್ಕೊಂಡ್ಬಿಟ್ಟಿರುತ್ತೆ. ಹಾಗೆ ಅಲ್ಲಿ ಒಂದು ಧೂಳು ಏನಿರುತ್ತೆ ಶೇಖರಣೆ ಆಗಿ 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 ಯಾವುದೋ ಒಂದು ಗಾಳಿ ಬಂತು ಅಥವಾ ಯಾರೋ ಅಲ್ಲಿ ಹೋಗಿ ಆಟ ಆಡ್ತಾ ಇರುವಾಗ ಅದನ್ನು ಅವರು ಇನ್ಹೇಲ್ ಮಾಡ್ತಾರೆ, ಶ್ವಾಸನಾಳಕ್ಕೆ ಹೋಗುತ್ತೆ. ಇದರಿಂದ ಪದೇ ಪದೇ ಹೋಗಿ ಹೋಗಿ ಅಲರ್ಜಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಮಧ್ಯವಯಸ್ಕರಲ್ಲಿ ಯಾಕೆ ಜಾಸ್ತಿ ಕಾಣಿಸ್ತಿದೆ ಅಂತ ಹೇಳಿದರೆ, ಮಕ್ಕಳಲ್ಲಿ ಡೆಫಿನೆಟ್ಲಿ ಎಲ್ಲಕ್ಕಿಂತ ಜಾಸ್ತಿ. ಮಧ್ಯವಯಸ್ಕರಲ್ಲಿ ಯಾಕೆ ಜಾಸ್ತಿ ಕಾಣಿಸ್ತಿದೆ ಅಂತ ಹೇಳಿದರೆ, ಪ್ರತಿನಿತ್ಯ ಅವರು ಓಡಾಡ್ತಾ ಇರ್ತಾರೆ. ಬೆಂಗಳೂರಿನಲ್ಲಿ ಸುಮಾರು ಎವರೇಜ್ ನಾವು ನೋಡಿದರೆ ದಿನಕ್ಕೆ ಒಂದು 20-25 ಕಿಲೋಮೀಟ್ರು ಟೂ ವೀಲರಲ್ಲಿ ಹಲವಾರು ಜನ ಓಡಾಡ್ತಿರೋದನ್ನು ನಾವು ನೋಡ್ತಾ ಇದ್ದೇವೆ. ನೀವು ಕೂಡ ಅದರಲ್ಲಿ ಭಾಗಿಯಾಗಿದ್ದೇವೆ. ತುಂಬ ಜನರು ಕೂಡ ಇದ್ದಾರೆ. ತುಂಬ ಜನ ಸೀರಿಯಸ್ ಆಗಿ ತೊಗೊಳ್ಳಲ್ಲ, ಮಾಸ್ಕ್ ಹಾಕೊಳ್ಳೋದಿರಲಿ ಅಥವಾ ಅದಕ್ಕೇನು ಪ್ರಿಕಾಷನ್ಸ್ ತೊಗೊಳ್ಳೋದು ಮಾಡಲ್ಲ. ತುಂಬ ಹೊತ್ತು ಟ್ರಾಫಿಕಲ್ಲಿ ಇರ್ತಾರೆ, ಟ್ರಾಫಿಕಿನ ಸಮಸ್ಯೆ ಕೂಡ ಇದೆ, ಅದರಿಂದ ವಾಯು ಮಾಲಿನ್ಯನೂ ಕೂಡ ಜಾಸ್ತಿ ಆಗ್ತಾ ಇದೆ. ಅದನ್ನೇ ಅವರು ಇನ್ಹೇಲ್ ಮಾಡ್ತಾ ಇರ್ತಾರೆ. ಅದೇ ಶ್ವಾಸನಾಳಕ್ಕೆ ಹೋಗಿ 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 ಒಂದು ಲಿಮಿಟ್ ಅಂತ ಇರುತ್ತೆ ಎಲ್ಲದಕ್ಕೂ ಕೂಡ ಅಲ್ವಾ. ಪ್ಲಸ್ ಅದರ ಜೊತೆನೇ ಇದಲ್ಲದೇ ಸ್ಮೋಕಿಂಗ್ ಇರುತ್ತೆ, ಬೇರೆ ಬೇರೆ ಅಭ್ಯಾಸಗಳಿರುತ್ತೆ. ಇದರಿಂದನೂ ಕೂಡ ಇಮ್ಯುನಿಟಿ ಅವ್ರದ್ದು ಕಡಿಮೆ ಆಗಿಬಿಟ್ಟು ಈ ರೀತಿಯಾದಂಥ ತೊಂದರೆಗಳಾಗಿರುವಂಥದ್ದು ಜಾಸ್ತಿ ಆಗ್ತಿರೋದನ್ನು ನಾನು ನೋಡ್ತಾ ಇದ್ದೀನಿ. ಹೌದು, ತುಂಬ. ಸೊ ಮುಂಜಾಗ್ರತಾ ಕ್ರಮಗಳು ಅಂತ ನಾವು ಹೇಳುವಾಗ ಎಸ್ಪೆಷಲಿ ಈ ಅಲರ್ಜಿಕ್ ಕೋಲ್ಡ್, ಅಲರ್ಜಿಕ್ ಕಾಫ್, ಅಲರ್ಜಿಕ್ ರೈನೈಟಿಸ್, ಬ್ರಾಂಕೈಟಿಸ್ ಅಂತ ಏನು ಹೇಳ್ತೇವೆ ನಾವು, ಇದಕ್ಕೆ ಸಂಸ್ಕೃತದಲ್ಲಿ ಪ್ರತಿಶ್ಯಾಯ ತಮಕ ಶ್ವಾಸ ಅಂತ ಹೇಳ್ತೇವೆ. ಸೊ ಇದೆಲ್ಲದಕ್ಕೂ ಕೂಡ ಮುಂಜಾಗ್ರತಾ ಕ್ರಮ ಏನಪ್ಪ ಅಂತ ಹೇಳಿದರೆ, ಧೂಳಿನಿಂದ ದೂರ ಇರಬೇಕು. ಇಲ್ಲ ಸರ್ ದೂರ ಇರಲಿಕ್ಕಾಗಲ್ಲ, ಮನೆ ಪಕ್ಕದಲ್ಲೇ ಕನ್ಸ್ಟ್ರಕ್ಷನ್ ಇದೆ, ಮನೆ ಮುಂದೆನೇ ಕನ್ಸ್ಟ್ರಕ್ಷನ್ ಇದೆ, ಮನೆ ಮೇಲೇ ಕನ್ಸ್ಟ್ರಕ್ಷನ್ ಇದೆ ಅಂತ ಹೇಳುವವರು ಖಂಡಿತವಾಗ್ಲೂ
ಫೇಸ್ ಮಾಸ್ಕನ್ನು ಧರಿಸುವಂಥದ್ದು ತುಂಬ ಒಳ್ಳೆಯದು. ಇದು ಬರೀ ಕೋವಿಡಿಗಂತಲ್ಲ, ಕೋವಿಡ್ಗಿಂತ ಮುಂಚೆ ಕೂಡ ನಾವು ಹೇಳಿದ್ದೇವೆ ಇದನ್ನು ವೀಡಿಯೋಸಲ್ಲಿ ಮತ್ತು ನಮ್ಮ ಬರಹದಲ್ಲಿ, ಈಗಲೂ ಕೂಡ ಹೇಳ್ತಾ ಇದ್ದೇವೆ. ಮುಂದೆ ಕೂಡ ಇನ್ನೂ ಜಾಸ್ತಿ ಉಪಯೋಗವನ್ನು ನಾವು ಮಾಡ್ತಾ ಇರಬೇಕು. ಇಲ್ಲ ಸರ್ ಅದು ಹಾಕಿದರೆ ಸಫೋಕೇಷನ್ ಆದಂಗೆ ಆಗುತ್ತೆ, ತೊಂದರೆ ಆಗುತ್ತೆ. ಎಲ್ಲಿ ಧೂಳಲ್ಲಿ ಇರ್ತೀರಾ ಅಥವಾ ಟ್ರಾಫಿಕಲ್ಲಿದ್ದೀರಾ ಅಲ್ಲಿ ಯೂಸ್ ಮಾಡಿ, ಮನೆಯಲ್ಲಿದ್ದರೆ ಬೇಕಾಗಿಲ್ಲ, ಇಟ್ಸ್ ಫೈನ್. ಬಿಸಿಲು ಜಾಸ್ತಿ ಆಗಿದೆ, ತಾಪಮಾನ ಜಾಸ್ತಿ ಇದೆ ಲಾಸ್ಟ್ 1 ತಿಂಗಳು 2 ತಿಂಗಳಿಂದ ಅಂತ ಹೇಳುವಾಗ ತಂಪು ನೀರಿನ ಏನು ಪಾನೀಯಗಳಿರುತ್ತೆ ಅಂಥದ್ದನ್ನು ಸೇವನೆ ಮಾಡುವಂಥದ್ದು, ಡೈರೆಕ್ಟ್ ಫ್ರಿಜ್ಜಿಂದ ನೀರನ್ನು ಕುಡಿಯುವಂಥದ್ದು ಡೈರೆಕ್ಟಾಗಿ ಅಲರ್ಜಿ ಕೋಲ್ಡ್ ಕಾಫನ್ನು ಟ್ರಿಗರ್ ಮಾಡುತ್ತೆ. ಇಲ್ಲದೆ ಇರೋರಿಗೆ ಬರುತ್ತೆ, ಇರೋರಿಗೆ ತುಂಬ ಜಾಸ್ತಿ ಆಗುತ್ತೆ. ಇಲ್ಲಿವರೆಗೂ ಜಾಸ್ತಿ ಆಗುತ್ತೆ ಅಂತ ಹೇಳಿದರೆ ಮೂಗು ಕಟ್ಕೊಳ್ಳೋದು, ರಾತ್ರಿ ಬೆಳಗ್ಗೆ ಎದ್ದ ತಕ್ಷಣ ಸೀನ್ ಬರೋದು, ಉಸಿರಾಟಕ್ಕೆ ತೊಂದರೆ ಆಗೋದು, ಉಸಿರಾಟ ಕಂಪ್ಲೀಟಾಗಿ ತೊಂದರೆ ಆಗಿ ಬ್ಲಾಕ್ ಆದಂಗಾಗಿ ಎಮರ್ಜೆನ್ಸಿಗೆ ವಿಸಿಟ್ ಮಾಡೋದು, ಇದೆಲ್ಲದನ್ನು ಕೂಡ ನಾವು ಪ್ರತಿನಿತ್ಯ ನೋಡ್ತಿದ್ದೇವೆ. ಎಮರ್ಜೆನ್ಸಿ ಅಂದ ತಕ್ಷಣ ಇವಾಗ ಆಗ್ತಾ ಇರೋದು ಅಂತಲ್ಲ, ಪ್ರತಿನಿತ್ಯವೂ ಆಗ್ತಾಯಿದೆ. ಸೊ ಫೇಸ್ ಮಾಸ್ಕನ್ನು ಧರಿಸುವಂಥದ್ದು, ಬಾಡಿನ ಸ್ವಲ್ಪ ವಾರ್ಮ್ ಆಗಿ ಇಡುವಂಥದ್ದನ್ನು, ತುಂಬ ಅವ್ರಿಗೆ ಚಳಿ ಆಗಿ ಬರಲ್ಲ ಅಂತ ಹೇಳಿದರೆ ಬೆಳಗ್ಗೆ ಕಿವಿಯಲ್ಲಿ ಕಾಟನ್ ಹಾಕೋದು, ಅದನ್ನು ಮಾಸ್ಕ್ ಹಾಕೋದು ಅಥವಾ ಮಂಕಿ ಕ್ಯಾಪನ್ನು ಧರಿಸೋದು, ಸಿಂಪಲ್ ಸ್ವೆಟರ್ ಹಾಕೋದು, ಜಾಕೆಟ್ ಹಾಕೋದು. ಈ ರೀತಿ ಎಲ್ಲಿ ತುಂಬ ತಂಪಾದ ಪ್ರದೇಶ ಇರುತ್ತೆ ಅಥವಾ ಓಪನ್ ಏರಿಯಾಸ್ ಇರುತ್ತೆ, ಇವಾಗ ನೀವು ನೋಡ್ತಾ ಇರ್ತೀರ, ಔಟ್ಸ್ಕರ್ಟ್ಸ್ ಇರ್ಬೋದು, ಆ ಕಡೆ ಪಿಣ್ಯ, ಈ ಕಡೆ ಬನ್ನೇರುಘಟ್ಟ, ಆ ಕಡೆ ಏರ್ಪೋರ್ಟ್ ರೋಡೆಲ್ಲ ತುಂಬ ತಂಪಾಗಿರುತ್ತೆ. ಹೈ ಫ್ಲೋರ್ ಬಿಲ್ಡಿಂಗ್ ಎಲ್ಲ ಇರುತ್ತೆ, 10 ಫ್ಲೋರು 12ನೇ ಫ್ಲೋರು, ಡೈರೆಕ್ಟಾಗಿ ಗಾಳಿ ಬರ್ತಾ ಇರುತ್ತೆ. ಸೊ ಅಂಥದ್ದಕ್ಕೆ ಒಂದು ಸ್ವಲ್ಪ ಎಕ್ಸ್ಪೋಸ್ ಆದರೂ ಕೂಡ ಇವರಿಗೆ ತೊಂದರೆ ಆಗೋದು. ಸೊ ಅದನ್ನು ಅವಾಯ್ಡ್ ಮಾಡಬೇಕು ನಾವು. ಮತ್ತು 9 ಗಂಟೆ 10 ಗಂಟೆ ಆದಮೇಲೆ ಬಿಸಿಲು ಬಂತು, ಸ್ವಲ್ಪ ಲೈಟಾಗಿ ಬಿಸಿಲಿದೆ ಅಂತ ಹೇಳುವಂಥ ಟೈಮಲ್ಲಿ ಮತ್ತೆ ಅವ್ರು ಎಕ್ಸ್ಪೋಸ್ ಆಗ್ಬೋದು, ಏನು ತೊಂದರೆ ಇಲ್ಲ. 2 ವೀಲರ್ ಯಾರ್ಯಾರು ಓಡಿಸ್ತಾ ಇರ್ತೀರಾ, ಹೆಲ್ಮೆಟ್ ಜೊತೆಗೇ ಮಾಸ್ಕನ್ನು ಧರಿಸೋದನ್ನು ಮರೀಲಿಕ್ಕೆ ಹೋಗಬೇಡಿ, ಖಂಡಿತವಾಗ್ಲೂ ಧರಿಸಿ. ಅದರಿಂದ ಟ್ರಾಫಿಕಲ್ಲಿ ನೀವು ತುಂಬ ನಿಂತ್ಕೊಂಡಿರುವಂಥ ಟೈಮಲ್ಲಿ ಈ ವಾಯು ಮಾಲಿನ್ಯ ಆಗಿರುವಂಥ ಒಂದು ಏನು ವಾಯು ಇರುತ್ತೆ ಅದನ್ನು ನೀವು ಸೇವನೆ ಮಾಡೋದು ಕಡಿಮೆ ಆಗುತ್ತೆ. ಕಂಪ್ಲೀಟಾಗಿ ಹೊರಟೋಗಲ್ಲ, ಕಡಿಮೆ ಆಗುತ್ತೆ ಅಷ್ಟೇ. ಸೊ ಕಡಿಮೆ ಆಯಿತು ಅಂತ ಹೇಳಿದರೆ ಈ ರೀತಿ ಆಗುವಂಥ ತೊಂದರೆಗಳು ಎಷ್ಟೊಂದು ನಾವು ಸೇವ್ ಮಾಡ್ಬೋದು. ಪ್ರತಿನಿತ್ಯ ಬೆಳಗ್ಗೆ ತಕ್ಷಣ ಬಿಸಿ ನೀರಿನ ಸೇವನೆ, ಸ್ವಲ್ಪ ಬಿಸಿ ಇರಬೇಕು ಕುಡಿಯುವ ನೀರು, ಅದನ್ನು ಸೇವನೆ ಮಾಡುವಂಥದ್ದು. ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಲವಂಗ ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ನಿದ್ರೆ ಮಾಡುವಂಥದ್ದು. ಆಹಾರದಲ್ಲಿ ಸ್ವಲ್ಪ ಕಾಳುಮೆಣಸು, ಜೀರಿಗೆ ಇದನ್ನು ಜಾಸ್ತಿ ಪ್ರಯೋಗ ಮಾಡುವಂಥದ್ದನ್ನು ಮಾಡ್ತಾ ಇರಬೇಕು. ತುಂಬ ಚೆನ್ನಾಗಿ ಬಿಸಿನೀರನ್ನು ಸೇವನೆ ಮಾಡ್ತಾ ಇರಬೇಕು ಪ್ರತಿನಿತ್ಯ. ಇದರಿಂದ ಇಮ್ಯುನಿಟಿ ಕೂಡ ಚೆನ್ನಾಗಿರುತ್ತೆ. ಪ್ಲಸ್ ತುಂಬ ಹೊರಗಡೆ ತಿನ್ನೋದು, ಕರೆದ ಪದಾರ್ಥ ತಿನ್ನೋದು ಅಥವಾ ಹಿಂದಿನ ದಿವಸದ ಆಹಾರ ನೆಕ್ಸ್ಟ್ ಡೇ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಿಸಿ ಮಾಡಿ ತಿನ್ನೋದು, ಇದೆಲ್ಲ ಮಾಡೋದ್ರಿಂದ ಇಮ್ಯುನಿಟಿ ಕಡಿಮೆ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಆಯಿತು ಅಂದರೆ ಅಲರ್ಜೀಸ್ಗಳು ಜಾಸ್ತಿ ಆಗುತ್ತೆ. ಅದಾಗದೇ ಇರೋಂಗೆ ನೋಡ್ಕೊಳ್ಬೇಕು. ಎಲ್ಲ ಕೂಡ ಜಾಗೃತಿ ಕ್ರಮಗಳು. ಹೌದು, ತುಂಬ ಎಫೆಕ್ಟ್ ಆಗುತ್ತೆ. ಕ್ರಾನಿಕ್ ಇರಿಟೇಷನ್ ಎಲ್ಲಿ ಕೂಡ ಆಯಿತು ಅಂತ ಹೇಳಿದರೆ ಕ್ಯಾನ್ಸರ್ನಂಥ ಕಾಯಿಲೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಜಾಸ್ತಿ ಯಾರು ಸ್ಮೋಕ್ ಮಾಡ್ತಾರೆ, ಲಂಗ್ ಕ್ಯಾನ್ಸರ್ ಆಗುತ್ತೆ. ವಾಯು ಮಾಲಿನ್ಯ ನಾವು ಮೂಗಲ್ಲಿ ತೊಗೊಂಡ್ರೆ ಅದೇನು ಸ್ಮೋಕಿಂಗಿಂತ ಕಡಿಮೆ ಅಲ್ಲ. ಸೊ ಎಲ್ಲರೂ ಕೂಡ ತುತ್ತಾಗುವಂಥ ಸಾಧ್ಯತೆಗಳು. ಎಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇರುತ್ತೆ, ಅಲ್ಲಿ ಕ್ಯಾನ್ಸರ್ನಂಥ ಕಾಯಿಲೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಎಷ್ಟಂತ ಅದು ಲಂಗ್ಸ್ ತೊಗೋಬೇಕು, ಆಗಲ್ಲ. ಸೊ ಡೆಫಿನೆಟಾಗಿ ಪ್ರಾಣಾಯಾಮದಂತಹ ಪ್ರಾಕ್ಟೀಸ್ಗಳನ್ನು ಮಾಡ್ತಾ ಇರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಗ್ರೀನರಿ ಇರುತ್ತೆ, ಜಾಸ್ತಿ ಆದಷ್ಟು ನಾವು ಗಿಡಗಳನ್ನು ನೆಡಲಿಕ್ಕೆ ಶುರು ಮಾಡಬೇಕು. ಗಿಡಗಳನ್ನು ಎಷ್ಟು ಕತ್ತರಿಸ್ತಾ ಇದ್ದೇವೆ ಅದರ 2 ಪಟ್ಟು ನಾವು ರೀಪ್ಲಾಂಟಿಂಗ್ ಮಾಡಬೇಕು. ಮಾಡ್ತಾ ಹೋದ್ವಿ ಅಂತ ಹೇಳಿದರೆ ಸ್ವಲ್ಪ ಅಟ್ಲೀಸ್ಟ್ ನಾನು ಹೇಳಿದಂಗೆ ಕಂಪ್ಲೀಟಾಗಿ ರಿವರ್ಸ್ ಮಾಡ್ಲಿಕ್ಕೆ ಆಗಲ್ಲ ಎಲ್ಲ, ಬಟ್ ಇರೋದ್ರಲ್ಲೇ ಸ್ವಲ್ಪ ಚೆನ್ನಾಗಿರುತ್ತೆ. ನಾವು ಉಸಿರಾಡುವಂಥ ಗಾಳಿ ಏನಿದೆ ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳಿದರೆ ಅಲ್ಲಿ ನಾವು ಕೂತ್ಕೊಂಡು ಒಂದು ಮರದ ಕೆಳಗಡೆ ಬೆಳಿಗ್ಗೆ ಕೂತ್ಕೊಂಡ್ಬಿಟ್ಟು ಪ್ರಾಣಾಯಾಮವನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ ಅಂತ ಹೇಳಿದರೆ ಎಷ್ಟೋ ಇಂಪ್ರೂವ್ಮೆಂಟ್ಸ್ಗಳಾಗುತ್ತೆ. ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಮನಸ್ಸಿಗೂ ಕೂಡ ಶಾಂತಿಯಾಗಿರುತ್ತೆ. ಸೊ ಇದನ್ನು ಮಾಡ್ತಾ ಇದ್ದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಕ್ರಾನಿಕ್ ಇರಿಟೇಷನ್ ಆಗಿ ಈ ಅಲರ್ಜೀಸ್ಗಳು ಅಸ್ತಮಾ ಆಗಿ ಟರ್ನ್ ಆಗಿ ಲೈಫ್ ಲಾಂಗ್ ಮೆಡಿಕೇಷನ್ಸ್ ತೊಗೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಇದೆಲ್ಲ ಮಾಡಲೇಬೇಕು. ಸಮ್ಮರ್ ಶುರುವಾಗ್ತಾ ಇದೆ, ಸಾಮಾನ್ಯ ಮಕ್ಕಳಿಗೆ ರಜೆ ದಿನಗಳು ಮಾತ್ರ ಬರ್ತಾ ಇದೆ. ಪೇರೆಂಟ್ಸ್ಗೆ ಒಂದು ಕಿವಿ ಮಾತ್ರ ಪೇರೆಂಟ್ಸಿಗೆ ಒಂದು ಕಿವಿ ಮಾತು ಏನಪ್ಪ ಅಂತ ಹೇಳಿದರೆ, ಮಕ್ಕಳು ಮಧ್ಯಾಹ್ನ ಟೈಮಲ್ಲಿ ರಜೆ ಇರೋ ಟೈಮಲ್ಲಿ ಆಡ್ಲಿಕ್ಕೆ ಹೋಗ್ತಾರೆ ಓಪನ್ ಗ್ರೌಂಡಲ್ಲಿ, ಹೋಗಬೇಡಿ ಅಂತ ಹೇಳಿ ಹೋಗಲಿ ಅವರು ಆಟ ಆಡಲಿ. ಆದರೆ ನಿಯರ್ ಬೈ ಸ್ಟಾಲ್ಸಲ್ಲಿ ಐಸ್ ಕ್ರೀಮ್ ಇರುತ್ತೆ, ನಿಯರ್ ಬೈ ಸ್ಟಾಲ್ಸಲ್ಲಿ ತಣ್ಣೀರು ಇರುತ್ತೆ, ಯಾವುದೋ ನೀರಲ್ಲಿ ಮಾಡಿರೋಂಥ ಮಜ್ಜಿಗೆ ಇಟ್ಟಿರ್ತಾರೆ. ನಾನು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಿಲ್ಲ, ಅವ್ರಿಗೂ ಕೂಡ ಒಂದು ಸೂಚನೆ, ಚೆನ್ನಾಗಿರೋ ನೀರನ್ನು ಯೂಸ್ ಮಾಡಿ ಅಂತ ಬೆಳಿಗ್ಗೆ ಕೂಡ ಅದೇ ಹೇಳ್ತಿದ್ದೆ. ಸೊ ಅದನ್ನು ಅವ್ರು ಸೇವನೆ ಮಾಡೋದನ್ನು ನಿಲ್ಲಿಸಬೇಕು. ಅವರು ವಾಟರ್ ಬಾಟಲನ್ನು ಕ್ಯಾರಿ ಮಾಡುವಂಥದ್ದು, ಕಾಯ್ದು ಆರಿರುವಂಥ ನೀರು, ಬಿಸಿ ನೀರು, ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ವಾಟರ್ ಏನಿರುತ್ತೆ ಅದನ್ನು ಅವ್ರು ಒಂದು ಬಾಟಲ್ ತೊಗೊಂಡು ಹೋಗುವಂಥದ್ದನ್ನು, ಪ್ಲಸ್ ಅಲ್ಲಿ ಆಟವೆಲ್ಲ ಆದಮೇಲೆ ನೀರನ್ನು ಕುಡಿಯೋಕ್ಕಿಂತ ಮೊದಲು ಸ್ವಲ್ಪ ಕೈಯನ್ನು ನೀಟಾಗಿ ವಾಶ್ ಮಾಡಿ, ಫೇಸನ್ನು ವಾಶ್ ಮಾಡಿ ಆಮೇಲೆ ಆ ನೀರನ್ನು ಸೇವನೆ ಮಾಡುವಂಥದ್ದು. ನಿಯರ್ ಬೈ ಪ್ರದೇಶಗಳಲ್ಲಿ ಏನೇನು ಫುಡ್ಗಳು ಇಟ್ಟಿರ್ತಾರೆ, ರೋಡ್ ಸೈಡ್ಸ್ ಎಲ್ಲ ಇಟ್ಟಿರ್ತಾರೆ, ಅದು ಕ್ಲೀನಾಗಿ ಇರಲಿಲ್ಲ ಅಂದರೆ ಅದನ್ನು ಸೇವನೆ ಮಾಡದೇ ಇರುವಂಥ ಒಂದು ಸೂಚನೆ ಮಕ್ಕಳಿಗೆ ಕೊಡೋದು ತುಂಬ ಉತ್ತಮ. ಆಟವನ್ನು ಅವ್ರು ಆಡಲಿ ಚೆನ್ನಾಗಿ, ಮನೆಗೆ ಬಂದು ಆಹಾರವನ್ನು ಸೇವನೆ ಮಾಡಲಿ,
ಮನೆಗೆ ಬಂದೇ ನೀರನ್ನು ಕುಡಿಲಿ ಅಥವಾ ಬಾಟಲಲ್ಲಿರುವಂಥ ನೀರನ್ನು ಸೇವನೆ ಮಾಡಿದರೆ ತುಂಬ ಉತ್ತಮ. ಡಾಕ್ಟರ್ ಶರತ್ ಕುಲಕರ್ಣಿ ಅಂತ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರದಲ್ಲಿ ನಾನು ಆಯುರ್ವೇದ ತಜ್ಞರಾಗಿ ಕಳೆದ 10 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಸೊ ಇದು ಬೆಂಗಳೂರಿನ ಬಿಳೇಕಹಳ್ಳಿ ಬನ್ನೇರುಘಟ್ಟ ರಸ್ತೆಯಲ್ಲಿ